ಅಧ್ಯಕ್ಷರೇ, ಹೋಮ್ ಮಿನಿಸ್ಟರ್ ಬಹಳ ಸೀಸನ್ ಲೀಡರ್. ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಏನು, ತನಿಖೆ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗ್ತದೆ, ಏನಾಗ್ತದೆ ಅಂತ. ಅದು ರೈಟೋ ರಾಂಗೋ, ಏನಾಗಿದೆಯೋ, ಷಡ್ಯಂತ್ರ ಇದೆಯೋ, ಒಳ್ಳೇದಿದೆಯೋ, ಕೆಟ್ಟದಿದೆಯೋ ಅಂತೇಳಿ ಒಂದು ಕಂಪ್ಲೇಂಟ್ ಬಂದ ಮೇಲೆ ಹೋಗಿ ಕೋರ್ಟ್ ಮುಂದೆ ಹೇಳಿದ ಮೇಲೆ, ಯಾವುದೋ ಒಂದು ಬುರ್ಡೆನೋ ಮತ್ತೊಂದು ಎತ್ಕೊಂಡೋಗಿ ಇಟ್ಟಿದ ಮೇಲೆ ಡೆಫಿನೆಟ್ಲಿ ಇಡೀ ಎಂಟೈರ್ ದೇಶ ನೋಡ್ತು, ಟಿ ವಿ ಹೇಳ್ತು. ಮತ್ತೊಂದಾದಮೇಲೆ ಸರ್ಕಾರ ಒಬ್ಬ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಧ್ಯದಲ್ಲಿ ಅಲ್ಲಿ ಲೋಕಲಲ್ಲಿ ಅವರೇ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ. ನಾಳೆ ಹೇಳ್ತೀರಿ ನೀವು, ಅವ್ರು ಫುಲ್ ಕಂಟ್ರೋಲ್ ಇದ್ದಾರೆ, ಮಂತ್ರಿಗಳಲ್ಲಿ ಹೋಗ್ತಾ ಇರ್ತಾರೆ, ಚೀಫ್ ಮಿನಿಸ್ಟ್ರು ಹೋಗ್ತಾರೆ, ಇನ್ನೊಬ್ರಿಗೆ ಚೀಫ್ ಮಿನಿಸ್ಟ್ರು ಕೂಡ ಈ ಆಸ್ ಎ ಹೈಯೆಸ್ಟ್ ರೆಸ್ಪೆಕ್ಟ್. ನಮ್ಮ CLPಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ ಇದೇ ನಮ್ಮ ಗೌಡ್ರು, ಶಿವಲಿಂಗೇಗೌಡರು ಮತ್ತು ನಮ್ಮ ಬೇಲೂರು ಗೋಪಾಲಕೃಷ್ಣ ಅಂಕಲ್ರೆಲ್ಲ ಮಾಡಿದಾಗ ಯಾರ್ಯಾರು ಇದಕ್ಕೆ ಹಿನ್ನೆಲೆ, ಏನು ಸುಳ್ಳು ಹೇಳಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇದೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂತ ಅಂದ್ಬಿಟ್ಟು ಈ ಅಶ್ಯೂರ್ಡ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಯಾವುದಿಲ್ಲ. ಈಗ ನಮ್ಗೆ ಏನಂತಂದರೆ, ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಯಲ್ಲಿ ಇದನ್ನು ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಇಟ್ ಈಸ್ ನಾಟ್ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ಇವ್ರಿಗೆ ಸ್ಟಾರ್ಟಿಂಗೇ ಹೇಳಿದ್ದಾರೆ. ಇವ್ರಿಗೆ ಎಷ್ಟಿದೆ ಅಂದರೆ, ಇವ್ರು ಪ್ರತಿ ವರ್ಷನೂ ಈಗ ಬಿಟ್ಬಿಟ್ರೆ ಅಷ್ಟೇ 2-3 ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ 10 ದಿನ ಇದೇ ಧರ್ಮಸ್ಥಳದಲ್ಲಿ ಯೂಸ್ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ. ಯಾರೋ ನಮ್ಮ ಚೀಫ್ ಮಿನಿಸ್ಟ್ರು. he has that belief. he has that belief ಪ್ರತಿ ಒಂದರಲ್ಲೂ. ನಮಗೆ ರಾಜಕೀಯ ನಾನು ನಿಮಗೆಲ್ಲ ಒಂದು ನಿಮಿಷ ನಿಮ್ಗೆ ನಾನು ಹೇಳೋದಂತ ಅಂದರೆ, ಅವತ್ತು ಸ್ಟಾರ್ಟಿಂಗೇ ನೀವು ತನಿಖೆ ಇದು SIT ಬೇಕಾಗಿಲ್ಲ ಅಂತ ಹೇಳ್ಬೋದು. ಈಗ 15 ದಿನ ಆದಮೇಲೆ ಅಲ್ಲ ನೀವೇನು ಮಾತಾಡಿಲ್ಲ ನೀವು ನಾವು SIT ವಿರೋಧ ಮಾಡಿದೀವಿ ಅಂತ ಏನು ಹೇಳಕ್ ಹೋಗ್ಬೇಡಿ. ನಾವು SIT ಅನ್ನ ಯಾವತ್ತೂ ವಿರೋಧ ಮಾಡಿಲ್ಲ. ಎಲ್ಲ ಹೇಳಿದೀವಿ. SIT ಯಾರ ಒತ್ತಡದಿಂದ ರಚನೆ ಆಯ್ತು ಅಂತ ಕೇಳ್ತಾ ಇದೀವಿ. SIT ಯಾರ ಒತ್ತಡದಿಂದ ರಚನೆ ಆಯ್ತು ಅಂತ SIT ವಿರೋಧ ಮಾಡಿದೀವಿ ಅಂತ ಹೇಳಿದೀವಿ. ಮಾಧ್ಯಮ ಏನು ಈ ದೇಶದ ಜನರಿಗೆ ಕೊಡ್ತು, ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ, ನಾನಿರ್ಬೋದು, ನೀವಿರ್ಬೋದು, ಯಾರು ಷಡ್ಯಂತ್ರ ಇರ್ಬೋದು, MLA ಸ್ಟೇಟ್ಮೆಂಟ್ ಇರ್ಬೋದು, ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು BJP ನಾಯಕರ ಹೇಳಿರ್ಬೋದು, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು, ನನ್ನ ಮೇಲೆ ಹೇಳಿರ್ಬೋದು, ಇನ್ನೊಬ್ಬರ ಮೇಲೆ, ಇದೆಲ್ಲ ಕೂಡ ಈಚೆಗೆ ಬರಬೇಕು ಇದನ್ನು ಸಂಪೂರ್ಣವಾಗಿ ಅಂತೇಳಿ ಸರ್ಕಾರ. ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ ಇಲ್ಲೇನು ನಡೆದಿದೆ ಅನ್ನೋದು. ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ, ನಮಗೂ ಹೇಳಿರ್ತಾರೆ. ಬಟ್ ಈ ಹ್ಯಾಸ್ ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ. ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ. ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ನ ತಿರ್ಗಾ ಇದನ್ನೇ ನೀವೇನೋ ಲೀಕ್ ಮಾಡಿಬಿಟ್ರಿ. ಇಲ್ಲಿ ಪ್ರಮಾಣ ವಚನ ತಗೊಂಡಿದ್ದಾರೆ, ನಾನು ಸತ್ಯನೇ ಹೇಳ್ತೀನಿ, ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ, ಕೆಲವು ಆಂತರಿಕ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಎಷ್ಟೇಕನೇ ಓತ್. ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ದು ನೀವು ತೆಗೆದುಕೊಂಡಿದ್ರಿ. ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್, ಬಿ ಪೇಷನ್ಸ್. ನೀವು ಹೋಗ್ತಾ ಇದ್ದೀರಿ, ಆಯಿತು, ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದಿರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಡೋಂಟ್ ಡೂ ಪಾಲಿಟಿಕ್ಸ್ ಇನ್ ದಿಸ್. ಡೋಂಟ್ ಡೂ ಪಾಲಿಟಿಕ್ಸ್. ವಿ ಆರ್ ದೇರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು, ನಿಮ್ಗೆ ನ್ಯಾಯ ಕೊಡಿಸ್ಬೇಕು, ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ. ಸೌಜನ್ಯನ ಕೇಸಲ್ಲಿ ಲೆಟ್ ಎನಿ ಇನ್ವೆಸ್ಟಿಗೇಷನ್ಗೆ ವಿ ಆಲ್ ರೆಸ್ಪೆಕ್ಟೆಡ್ ಇಟ್. ಅಲ್ಟಿಮೇಟ್ಲಿ CBI ಹೇಳ್ತು, ಕೋರ್ಟ್ ಹೇಳ್ತು, ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರಿಲ್ಲ ಅಂತ ಹೇಳಿದ್ರು. ಏನೇನು ಸ್ಟೇಟ್ಮೆಂಟ್ಗಳಾಗಿದೆ, ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ, ಇದನ್ನು ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ದಿ ನೇಮ್ ತೊಗೊಂಡ್ರು. ನಾನಿಲ್ಲಿ ನೇಮ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ. ವಿ ಆರ್ ಅಟ್ ಇಟ್. ಆಲ್ರೆಡಿ ಹೋಮ್ ಮಿನಿಸ್ಟರ್ ಇಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್. ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ ಅಲ್ಲ. ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು, ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು.
ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. You are a 100% deputy CM. You are a ಆ deputy ಹೆಸರು, CM. ಆ You are a photo, deputy CM. ಆ detail ಎಲ್ಲ ಬರ್ತದೆ. ಎಲ್ಲ ಬರುತ್ತೆ ತನಿಖೆ ಆಗ್ಲಿ. ಅಲ್ಲ ಅಲ್ಲ ಸಭಾಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಅಲ್ಲ ಗೋಪಾಲಕೃಷ್ಣ ಅಲ್ಲಿ ಮಾತಾಡಿ, ಅಲ್ಲ ಸಚಿವರಾದ ಅಲ್ಲ ಒಂದ್ ನಿಮಿಷ ಹೇಳ್ಬಿಡ್ತೇನೆ ಸರ್. ಅಲ್ಲಿ ಮಾತು ಬೆಳೆಸೋದು ಬೇಡ. ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಅದೆಲ್ಲ ನೋಡ್ಕೊಂಡು ತಾನೇ ಆಮೇಲೆ ನಾವು SIT ಕೊಟ್ಟಿರೋದು. ಕೊಟ್ಟಿರೋದಲ್ವಾ, ಅದನ್ನೇ ಇವತ್ತು SIT ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು. ಆದ್ರೆ ಗಲಾಟೆ ಆಗದವ್ರು ಯಾರು ಕೊಡಕ್ ಹೋಗ್ತಿರಲ್ಲ. ಹೊಡೆದಾಟ ಆಯ್ತು, ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು, ಅಲ್ಲಿ ಹೋರಾಟ ಮಾಡಿದ್ದಾರೆ, ಇವೆಲ್ಲವ ನೋಡ್ಕೊಂಡೆ ತಾನೇ ಕೊಟ್ಟಿರೋದು. ಓಕೆ ಸುರೇಶ್ ಕುಮಾರ್. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರಾಗಿ ಸದನಕ್ಕೆ ಏನು ಸ್ಟೇಟ್ಮೆಂಟ್ ಮಾಡಬೇಕೋ ಮಾಡಿದ್ದೀರ. ತಾವು SM ಕೃಷ್ಣ ಅವರು ಅಲ್ಲ ಹೇಳ್ತೀನಿ ಒಂದು ನಿಮಿಷ. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ. ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ. ಭಾಳಷ್ಟು ಚರ್ಚೆ ಆದಾಗ ಅದನ್ನು ಸದನ ಸಮಿತಿಗೆ ಹೋದ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಹ್ಯಾಸ್ ಬೀನ್ ಗಿವನ್ ಬೈ ಎ ಮಿನಿಸ್ಟರ್. ನಾನು ಆ ರೀತಿ ಉತ್ತರನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವು ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರಿ 19ನೇ ತಾರೀಕು SIT ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನು ಸ್ವಾಗತ ಮಾಡಿದವ್ರು ನಾವು. SIT ರಚನೆ ಮತ್ತು ತನಿಖೆ ಸಾಗ್ತಾ ಇರುವ ರೀತಿಯ ಬಗ್ಗೆ ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ನಡೆದಿದ್ದು ಈ ಮಾತು ಮುಂದುವರೆದಿದೆ.